ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮುತ್ತತ್ತಿ ಹೋಗ್ತಾ ಇದ್ದೀವಿ. ಮೊನ್ನೆ ಮುತ್ತತ್ತಿ ಹೋಗಿ ಅಲ್ಲಿ ತೋರಿಸ್ತೀವಿ. ಅಲ್ಲಿ ಈಗ ಊರನ್ನ ಬಿಟ್ಟು ಮುತ್ತತ್ತಿ ಕಡೆ ಹೋಗ್ತಾ ಇದ್ದೀನಿ. ಮತ್ತು ಸಂಡೇ ಫಂಕ್ಷನ್ ಇದೆ ಮುತ್ತತ್ತಿಯಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹೋಗೋದಾರಲ್ಲಿ ಏನೆಲ್ಲ ಪ್ಲೇಸ್ಗಳಿದೆ ಅಂತ ತೋರಿಸ್ತೀನಿ. ಮಿಸ್ ಮಾಡಿದೆ ಮನೆವರೆಗೂ ನೋಡಿ. ಅನ್ನ ನೀಡೋರೆ ನನ್ನೋರು. ಇಲ್ಲ ಮುಂದೆ ಕಾಣ್ತಿದೆಯಲ್ಲ, ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇದೆ. ಇಲ್ಲೇ ಮುಂದೆ ಹೋಗಿ ಒಂದು ಸ್ವಲ್ಪ ಲೆಫ್ಟ್ ತಗೊಂಡ್ರೆ ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗೋಣ ಬನ್ನಿ, ತೋರಿಸ್ತೀನಿ ಅಲ್ಲೇನಿದೆ ಅಂತ. ಮುಂದೆ ಹೋದರೆ ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮುಂದೆ ನಮ್ಮ ಪ್ರಯಾಣ ಶುರು ಮಾಡೋಣ. ಬನ್ನಿ, ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೋಣ. ಇದು ಮುಂದೆ ಕಾಣ್ತಾ ಇರೋದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಮೊದಲು ಏನೋ ಮಾಡಿದ್ದಾರೆ ಇಲ್ಲಿ, ಮುಂದೆ ಯಾವುದೈತೆ ಇರಲಿಲ್ಲ. ಇದು ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಸಿಂಸ ಹೊಳೆಯಲ್ಲಿ ಹೋಗುವಂಥದ್ದು. ಬಂದವರು ಸ್ನಾನ ಮಾಡಲಿ ಅಂತ ಮಾಡಿದ್ದಾರೆ. ಇವಾಗ ಒಂದು ಮಂಟಪ ಮಾಡಿದ್ದಾರೆ. ಮೊನ್ನೆ ಕಾಲು ಕೈ ಹೊಲ್ಕೊಂಡು ದೇವ್ರ ದರ್ಶನ ಮಾಡಿ ಮುಂದೆ ನಾವು ಪ್ರಯಾಣ ಮಾಡೋಣ. ಅದ್ಭುತವಾಗಿದೆ ಪ್ಲೇಸ್ ಬಂದು ನೋಡೋಕ್ಕೆ. ಇದು ಹರಿತರದ ಸಿಂಸ ಹೊಳೆ. ಅದ್ರ ಮುಂಭಾಗದಲ್ಲೇ ಇದೆ ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಮುಂದೆ ಹೋಗೋಣ. ದೇವ್ರ ಪ್ರಸಾದ ಕೊಡ್ತಾರೆ, ಹೋಗೋಣ. ಈಗ ಹೊಳೆ ಆಂಜನೇಯ ದೇವಸ್ಥಾನದಿಂದ ಹೊರಟು ಅಲ್ಲೇ ಪಕ್ಕದಲ್ಲಿರುವಂಥ ವೈದ್ಯನಾಥೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ವೈದ್ಯನಾಥೇಶ್ವರ ದೇವಾಲಯ ಆಗಿದೆ ಅಂತ ತೋರಿಸ್ತೀನಿ. ಈಗ ಮುಂದೆ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನದ ಕನ್ಸ್ಟ್ರಕ್ಷನ್ ಆಯ್ತು. ಈಗ ನಾವು ಮದ್ದೂರಲ್ಲೇ ಅಲ್ಲೇ ಪಕ್ಕದಲ್ಲಿರುವಂಥ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ವೈದ್ಯನಾಥೇಶ್ವರ ದೇವಾಲಯ ಪಕ್ಕದಲ್ಲಿ ಸಿಂಸ ಹೊಳೆ ಇರುತ್ತೆ. ಆ ಸಿಂಸ ಹೊಳೆಗೆ ಕಟ್ಟಿದಂಥ ಹಳೆ ಬ್ರಿಡ್ಜು ಕಟ್ಟಾಗಿ ಒಂದು ಶೀಟ್ ಮೆಟಲಲ್ಲಿ ಮಾಡಿರುವಂಥ ಕಬ್ಬಣದಲ್ಲಿ ಮಾಡಿರುವಂಥ ಬ್ರಿಡ್ಜ್ ನೋಡ್ತಾ ಇದ್ದೀರಾ. ಈಗ ವೈದ್ಯನಾಥೇಶ್ವರ ದೇವಸ್ಥಾನದಿಂದ ಹೊರಟು ಮುತ್ತತ್ತಿ ಕಡೆಗೆ ಹೋಗ್ತಾ ಇದ್ದೀನಿ. ಮುತ್ತತ್ತಿಗೆ ಹೋಗೋ ದಾರಿಯಲ್ಲಿ ಕೊಕ್ಕರೆಬೆಳ್ಳೂರಿಗೆ ಬಂದಿದ್ದೀವಿ. ಕೊಕ್ಕರೆಬೆಳ್ಳೂರಲ್ಲಿ ನೋಡುವಷ್ಟು ಟೈಮ್ ಇರಲಿಲ್ಲ. ನೋಡ್ಕೊಂಡು ಹೋಗ್ತೀನಿ ಮಧ್ಯೆ ಎಲ್ಲರೂ ಸಿಗುತ್ತಾ ಅಂತ ನೋಡ್ಬಿಡೋಣ. ಅವನು ಕಾಡಿನ ಮಧ್ಯದಲ್ಲಿ ಸಾಗುತ್ತಿದೆ ನಮ್ಮ ಈ ಪ್ರಯಾಣ ಮುತ್ತತ್ತಿಯ ಕಡೆಗೆ. ಮುತ್ತತ್ತಿ ಬಯಲನ್ನು ನೋಡಿ ಸಖತ್ತಾಗಿ ಕಾಣ್ತಾ ಇದೆ ದೇವರು. ಮುತ್ತತ್ತಿ ಕಾಡು ಒಳಗಡೆ ಎಂಟ್ರಿ ಆಗಿದ್ದೇವೆ. ಮುತ್ತತ್ತಿ ಕಾಡಲ್ಲಿ ಬೈಕಲ್ಲಿ ಹೋಗೋದು ಒಂಥರ ಕ್ರೇಜು. ಯಾವ ಘಾಟ್ಗೆ ಹೆಂಗೆ ಕಡಿಮೆ ಇಲ್ಲ ಆ ಥರ ಇದೆ. ಆ ತಿರುವುಗಳು, ಆ ಬೆಟ್ಟಗಳು ತುಂಬ ಸಖತ್ತಾಗಿದೆ. ಬೈಕ್ ಓಡಿಸೋಕೆ ಒಂದು ತುಂಬ ಕ್ರೇಜ್ ಬರುತ್ತೆ. ಸಖತ್ತಾಗಿದೆ. ಒಂದು ನೋಡ್ತಾರೆ ಕರುಗಳಾಗಿದೆ ಅಂತ. ಇರ್ತಕ್ಕೆ ಅಡ್ವೆಂಚರ್ಸ್ ಇದ್ದಂಗಿದೆ ನೋಡಿ. ಕರುಗಳು ಹೆಂಗಿದೆ ಅಂದರೆ ಭಯಾನಕ ಕರುಗಳು. ಅಲ್ಲೆಲ್ಲ ಆಟಗಳೆಲ್ಲ ಗೊತ್ತು ಬಿದ್ದಿದೆ. ನಮಗೂ ಗಾಡಿ ಬರ್ತಾಯಿದೆ. ವಿಡಿಯೋ ಬಿಡಿಸಿ ಕಷ್ಟ ಹಂಗೆ ಹೇಳಿ. ಕಾಟನ್ನ ಹಿಡಿದು ಕೆಳಗಡೆ ಬಂದರೆ ಬನ್ನಿ ವಿಡಿಯೋ ಮಾಡೋಣ. ನೋಡಿ ಹೆಂಗಿದೆ ಕಾಟನ್ನ. ಸ್ವರ್ಗ ಬೇರೆ ಎಲ್ಲೂ ಇಲ್ಲ.
ಚಿರತೆಗಳಿವೆ, ಎಚ್ಚರಿಕೆ. ಹೊಳೆ ಹರಿತಾ ಇದೆ, ಹೊಳೆ ನೀರು ಖಾಲಿ ಆಗಿದೆ. ಪ್ರಾಣಿಗಳು ಹೆಂಗೆ ನೀರು ಬಿಡ್ತಾ ಹೋಗಿಲ್ಲ, ಎಲ್ಲ ಖಾಲಿಯಾಗಿ ಮಳ್ಳೆಲ್ಲ ನಿಂತಿದೆ. ಆದರೂ ಮುತ್ತತ್ತಿ ಕಾಡು ಸಖತ್ತಾಗಿದೆ. ರೈಡಿಂಗ್ಗೆ, ಬೈಕ್ ರೈಡಿಂಗ್ಗೆ, ಅಡ್ವೆಂಚರ್ ಬೈಕ್ ನೋಡಿದ ಹೋಗೋ ಥರ ಆಗುತ್ತೆ ಅಲ್ಲಿ. ಆ ತಿರುವುಗಳು, ಆ ಹಳ್ಳಗಳು, ಆ ಹೊಳೆಗಳು, ನದಿಗಳು, ಹಂಪಗಳಿದೆಯಲ್ಲ, ಅದು ಮಜಾ ಬರ್ತದೆ, ಮಜಾ. ಕಾಡು ಪ್ರಾಣಿಗಳಂತ ಮುತ್ತತ್ತಿ ಕಾಡದ ಬರೀ ಕೋತಿಗಳು ಅಷ್ಟೇ ಸಿಕ್ತು. ಮುಂದೆ ನೋಡೋಣ ಏನಿದೆ. ಮಂಗಗಳ ಆಟ ನಡೀತಾ ಇದೆ. ಮುಂದೆ ಯಾವ ಪ್ರಾಣಿ ಸಿಗುತ್ತಾ ನೋಡೋಣ. ನಡೆ ನಮ್ಮ ಪ್ರಯಾಣ ಮುಂದುವರ್ಸೋಣ. ಕೊನೆಗೂ ನಾವು ಬಂದು ತಲುಪಿದ್ದೀವಿ ಮುತ್ತತ್ತಿ ದೇವಸ್ಥಾನ. ನಮ್ಮ ಮುಂಭಾಗನೇ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ದೇವಸ್ಥಾನದಲ್ಲಿದೆ, ದೇವರು ಯಾವ ರೀತಿ ನೆಲೆಸಿದ್ದಾರೆ ಅಂತ. ಎಲ್ರಿಗೂ ಶ್ರೀ ಆಂಜನೇಯ ಸ್ವಾಮಿ ಮುತ್ತತ್ತಿ ಕ್ಷೇತ್ರಕ್ಕೆ ಸ್ವಾಗತ. ಮುಂದೆ ಮುಂದೆ ಇಲ್ಲೇ ಮುತ್ತತ್ತಿ ಹೊಳೆ ಹತ್ರ ಬಂದಿದ್ದೀವಿ. ಮುತ್ತತ್ತಿ ಹೊಳೆ ಅದ್ಭುತವಾಗಿದೆ ನೋಡಿ. ನೀರಿಲ್ಲ, ನೀರು ಬಂದರೆ ಯಾರು ಉಳಿಯಲ್ಲ ಇಲ್ಲಿ. ಎಲ್ಲ ಕಾಣೆ ಬಿಟ್ರಲ್ಲ ಬಟ್ಟೆ ತಾವೆಲ್ಲದು. ನೋಡಿ ಹೇಗಿದ್ದೆ ನಾನು, ಹೇಗಾದೆ ಅಂತ ಒಂದು ದೂರದಲ್ಲಿ ನೋಡ್ತಾರಲ್ಲ, ಅದು ಬೆಂಗಳೂರು ಮೈಸೂರು ಹೈವೇ. ಅಲ್ಲಿಂದ ಆಪೋಸಿಟ್ ಹಿಂಗೆ ನೋಡಿದರೆ ಇಲ್ಲಿಂದ ಅನ್ನಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಒಂದು ರೌಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಈಗ ನೆಕ್ಸ್ಟ್ ನಮ್ಮ ದರ್ಶನ ವೈದ್ಯನಾಥೇಶ್ವರ.